ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗೋಗೇರಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಶ್ರೀಯುತ ದೇವೇಂದ್ರಪ್ಪ ಭೀಮಪ್ಪ ಚವ್ಹಾಣ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದ ಉದ್ದೇಶ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಗ್ರಾಮ ಪಂಚಾಯತಿಯ ಚುನಾವಣೆಯ ವಿಷಯಗಳ ಬಗ್ಗೆ, ಅವರು ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಮತ್ತು ಮುಂಬರುವಂತಹ ಚುನಾವಣೆಯ ವಿಷಯಗಳಲ್ಲಿ ಅವರು ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ನಾವು ಕಿರು ಪರಿಚಯ ಅಂದ್ರೆ ನಾವೆಲ್ಲ ಈಗ ರೈತರ ಮಕ್ಕಳು. ಓಕೆ. ಸಣ್ಣವರಿದ್ದ ನಮ್ಮ ಅಪ್ಪರು ಎಲ್ಲರೂ ಏನ್ ಕೆಲಸ ಮಾಡ್ತಿದ್ರು ಅವರಿಂದ ನಾವು ಶಾಲೆಗೆ ಹೋಗ್ತಿದ್ದಿಲ್ಲ. ಅವ್ರು ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿ ದೊಡ್ಡಗುಡ್ಡಕ್ಕೂ ಅಥವಾ ಎಲ್ಲೋ ಬೆಳೆಸಟ್ಟಿ ಹೋಗ್ತಿದ್ವಿ. ಅದು ನಮಗ ಅಂತ ತಿಳುವಳಿಕೆ ಮಟ್ಟ ಇಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರಪ್ಪ ಭೀಮಪ್ಪ ಚವ್ಹಾಣ್. ಓಕೆ. ತಾವು ಗೋಗೇರಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಸತತವಾಗಿ 3 ಬಾರಿ ತಾವು ಆಯ್ಕೆ ಆಗಿರುವಂತಹ. ಸತತ ಬಾರಿ 3 ಬಾರಿ ನಾನಾಗಿಲ್ರಿ. ಓಕೆ. 2 ಬಾರಿ ನಾನಾಗಿನಿ. ಓಕೆ. 3ನೇ ಬಾರಿಗೆ ನಮ್ಮ ಮಿಸಸ್ ಅವರಾಗ್ಯಾರ. ಓಕೆ. 4ನೇ ಬಾರಿ ನಮ್ಮ ವೈನಿಯವರು ಆದ್ರು. ಸರಿ ಸರ್, ಈಗ ತಾವು ತಮ್ಮ ರಾಜಕೀಯ ಎಲ್ಲಿಂದ ಹೇಗೆ ಶುರು ಸರ್ ತಮ್ಮ ರಾಜಕೀಯ ಜೀವನ? ನಮ್ಮ ರಾಜಕೀಯ ಜೀವನ ನಾವು ಬಡತನದಿಂದ ಬಂದವ್ರು. ನಾವು ಕೂಲಿನಲ್ಲಿ ಮಾಡಿ ದುಡಿಯೋದ ಹೋದವ್ರು. ದುಡ್ಕೊಂತ ದುಡ್ಕೊಂತ ಹೋಗ್ತಿದ್ವಿ. ಕಮ್ಮನಹಳ್ಳಿ ಹೋಗಿದ್ವಿ, ಅಲ್ಲಿ ಮೆಣಸಿನ್ಕಾಯಿ ಹಣ್ಣು ಮಾಡಿದ್ವಿ. ಬಡವರ ಕಷ್ಟಗಳನ್ನ ನಾವೆಲ್ಲ ಅರ್ತೀವಿ, ತಿಂದ್ವಿ. ಯಾಕಂದ್ರೆ ಅಲ್ಲಿಂದ ನಮ್ಗೆ ರಾಜಕೀಯ ಹೆಂಗ್ ಬಂತು, ಯಾರು ಕೊಡ್ಸಿದ್ರು, ಯಾರು ಗುರುಗಳಾದ್ರು, ಅದೆಲ್ಲ ಅವ್ ಹೇಳಿದ್ರೆ ಬಹಳ ಅದಾವ. ಯಾಕಂದ್ರ ಶ್ರಮ ಪಟ್ಟಂತೆ ಫಲ. ನಾವೆಷ್ಟು ಶ್ರಮ ಶ್ರದ್ಧೆಯಿಂದ ಮಾಡ್ತೀವಿ, ದೇವ್ರು ಎಲ್ಲಿ ಬಂದ್ರು ಆಶೀರ್ವಾದ ಮಾಡ್ತಾರೆ. ಸರ್, ರಾಜಕೀಯ ಹೆಂಗ್ ಬಂದ್ರಿ ಸರ್? ರಾಜಕೀಯ ನಮ್ಮ ರಾಜಕೀಯ ನಾವು ಬರ್ಬೇಕಾದ್ರೆ ದುಡಿಯಕಂತ ಹೋಗಿದ್ವಿ. ನಮ್ಮ ಊರನ್ನ 2-3 ಮಂದಿ ಗುರು ಹಿರಿಯರು, ಎಂಕಪ್ಪ ದಿವಣ್ಣವರು, ಗಜೇಂದ್ರಗಡದವರು, ಅವ್ರು ಬಂದಿದ್ರು. ನಾವು ಇಲ್ಲಿ ರೋಣದಲ್ಲಿ ಸಂಗ್ರಾಮ ಮಿಲ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡೋ ಹೊತ್ತಿಗೆ ಅಭ್ಯರ್ಥಿ ಯಾರು ಆಯ್ಕೆ ಮಾಡ್ಬೇಕು, ಕಾಸ್ಟ್ ವೇಜ್ ಬಂತು. ಯಾರು ಸೂಕ್ತ? ಅವಾಗ ಯಾರು ಕಲ್ತಿಲ್ಲ. ಸ್ವಲ್ಪ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಕಲ್ತಾರ. ನಾವು ನಮ್ಮ ಜನರಿಗೆ ಕಾಣೋದು ನಾವ ಎದ್ದು ಕಾಣೋದು. ಯಾವಾಗ ಕಲ್ತಾನೆ ಏನಾರು ಒಂದ್ ಸ್ವಲ್ಪ ಮಾಡ್ತಾನೆ, ಅವನಿಗೆ ಮಾಡೋಣ ಅಂತ ಅವೆಲ್ಲ ಹುಡುಕಾಡ್ಕೊಂತ ಬರ್ಬೇಕಲ್ಲ. ನಮ್ಮ ಮಾತ್ರ ಅವ್ರು ಹುಡುಕಾಡ್ಕೊಂತ ಬಂದು 1 ದಿವಸ 2 ದಿವಸ ನಾಮಿನೇಷನ್ ಕೊಡೋದು ಉಳಿದಿತ್ತದು. ಅವಾಗ ಅದು ನಮ್ಮ ಸಂಘ ಆಯಿಲ್ ಮಿಲ್ ಪುಟಾಣಿ ಮಿಲ್ ಒಪ್ಲಿಗೆ ಇತ್ತು. ಇನ್ನ 2 ದಿವಸ ನಾಮಿನೇಷನ್ ಕೊಡೋದಿತ್ತು. ಆ ಪುಟಾಣಿ ಮಿಲ್ ಒಪ್ಲಿಂಗ್ ಇತ್ತು. ಇವರು ನಮ್ಮ ಗುರು ಹಿರಿಯರು, ನಮ್ಮ ಅಪ್ಪ ಅವರೆಲ್ಲ ಕರ್ಕೊಂಡ್ಬಂದು ಹೆಂಗಪ್ಪ ನೀವು ರಾಜಕೀಯ ಅವೆಲ್ಲಪ್ಪ, ನಮ್ಗೆ ರಾಜಕೀಯ ನಿಂದ್ರಕ್ಕಾಗಲ್ಲ, ನಾವು ದುಡ್ಕೊಂಡ ತಿಂತೀವಿ, ರಾಜಕೀಯ ನಮ್ಗೆ ಬ್ಯಾಡ್ರಿ, ನೀವು ಹೇಳಿರೋದ್ರಲ್ಲಿ ನೀವು ಮಾಡ್ರಿ ಅವನೇ ಹೇಳಿದೆ. ಈ ಹುಡುಗನ ಹತ್ರ ಸಣ್ಣವದ ನಿನ್ನ ತಿಳುವಳಿಕೆ ಇಷ್ಟ ಐತಿ, ಏನಾದ್ರು ಯುಗ ಕೊಡೋಣ ಅನ್ನೋ ಮಾತು. ಅವಾಗಿನ ರೀತಿಗೆ ಗಿರ್ಜಪ್ಪ ಅಜ್ಜಾರ್ ಹೊಣದವ್ರು ಇದ್ರು. ಅವ್ರೊಂದು ನೋಡಪ್ಪ, ಅವ್ರು ದುಡಿಯಾಕ್ ಬಂದಾರ, ಇಲ್ಲಿಂತ ಅವ್ರ ರಾಜಕೀಯ ಜೀವನ ಚಲೋ ಆಗ್ಬೇಕಂತ ಆಗ್ಲಿದ್ದೇವ್ರು ಅವ್ರಿಗೆ. ಆದ್ರೆ ಅವಾಗ ನಾನ್ ನಿಂದ್ರಂತ ಹೇಳ್ತೀನಿ, ನಿಂದಿರ್ತಾನ, ಅವಾಗ ಸೋಲಿಸ್ಬಾರ್ದು. ಕಂಡೀಷನ್ ಹಾಕಿದ್ರು, ಸೋಲಿಸ್ಬಾರ್ದು. ಅವಾಗ ನಮ್ಗೆ ಖರ್ಚಾಗಿದ್ದು ಎಷ್ಟು ಅಂದ್ರೆ, 1ನೇ ಎಲೆಕ್ಷನ್ಗೆ ನಮ್ಮ ಗಿರ್ಜಪ್ಪಂತರಿಗೆ 200 ಆಗಿಬಿಡ್ತಾರೆ. 250. ಅವತ್ತು ನಾಮಿನೇಷನ್ ಕೊಡೋ 1 ದಿವಸ ದೀಪಾರಾಗಿ ನಮ್ದು ಗಿರಿಯಪ್ಪ ಪುಟಾಣಿ ಮೇಲೆ ಆಯಿಲ್ ಮಿಲ್ ಒಪ್ಲಿಂಗ್ ಇತ್ತು. ನಮ್ಮ ಮಾರ್ಗದರ್ಶಕ ಫಸ್ಟ್ ನಾಮಿನೇಷನ್ ಕೊಡುವ ಪೂರ್ವದಾಗ ಭೇಟಿಯಾಗಿದ್ದ ಗುರುಗಳಂದ್ರೆ ಪುಟ್ಟರಾಜ್ ಅಂತಾರೆ. ಪುಟ್ಟರಾಜ್ ಗವಾಯಿಗಳು ಅವರಲ್ಲಿ ಯಾವ್ದಕ್ ಬಂದಿದ್ರು ಅಂದ್ರೆ ತುಲಾಭಾರ ಇತ್ತು. ಅವ್ರು ಆ ಜೀನಿನ
ಅವತ್ತ ಸೇವೆ ಸಿಕ್ತು, ರಾತ್ರಿ ಎಲ್ಲ ಮಾಡಿದ್ವಿ. ಬೆಳಗ ಮುಂಜಾನೆ ಎದ್ದು ಕೂಡಲೇ ಬಂದಿಲ್ಲ ನಾಮಿನೇಷನ್ ಮಾಡಿದ್ವಿ. ಪ್ರಚಾರ ಹಿರಿಯರ ಮಾಡಿದ, ನಮಗ ಅಷ್ಟಕ್ಕೊಂದು ಅವಾಗಲೂ ಗೊತ್ತಿದ್ದೆ. ಏನ್ ಆರ್ಚ್ ಬಂದಿ ಅಂದ್ ಅವಾಗ ಗೊತ್ತಾಗ್ತಾನ ನಾ ಆರ್ಚ್ ಬಂದಿನೋ ನಾವು ಪ್ರಚಾರ ಮಾಡಿದ್ರೆ ಹಿರಿಯರ ಪ್ರಚಾರ ತಮ್ಮ ಆರಿಸ್ತಂದ್ರು ತಂದು ಸರಿ ಸರ್ ಆರ್ಚ್ ಬಂದಿ ಅಂತ ಓಕೆ ಆರ್ಚ್ ಬಂದೆ. ಅವಾಗ ಹಿರಿಯ ಪಂಚಾರ ಹತ್ರ ಹೋಗಿ ಅವ್ರ ಮಾತಿಗೆ ಸ್ಪಂದಿಸಿ ಬೆಲೆ ಕೊಟ್ಟಿದ್ರು. ನಿಮ್ಮ ಮಾತಿನಂತೆ ನಾನು ನೀವೇನಂತ ನಿಮಗೂ ಚಿರುಋಣಿ ಆಗಿತ್ತು ಅಂತ ಫಸ್ಟ್ ಹೋಗಿ ಅವ್ರ ಆಶೀರ್ವಾದ ಹಿರಿಯರಿದ್ರು, ಅವ್ರ ಆಶೀರ್ವಾದ ತಗೊಂಡು ನಾವಪ್ಪ ಅವ್ರು ಒಲ್ಲೆ ಕುಂತಿದ್ರು, ಅವ್ರ ಆಶೀರ್ವಾದ ತಗೊಂಡು ಅಲ್ಲಿ ಸ್ಟಾರ್ಟ್ ಆಯ್ತು. ಸರಿ ಸರ್, ತಮ್ಮ ರಾಜಕೀಯ ಗುರು ಯಾರು ಸರ್? ರಾಜಕೀಯ ಗುರು ಯಂಕಪ್ಪ ದೇವಣ್ಣ ಅವರಿಂದ ತಮ್ಮ ರಾಜಕೀಯ ಅವರೇ ತಮಗೆ ರಾಜಕೀಯ ಪ್ರೇರಣೆ, ರಾಜಕೀಯ ಬರೋದಕ್ಕೆ ತಾವು ಪ್ರೇರಣೆ, ಅವರಿಂದ ತಾವು ರಾಜಕೀಯವಾಗಿ ಬಂದ್ರಿ. ಸರಿ ಸರ್. ಸರ್, ತಾವು ರಾಜಕೀಯ ಬಂದ ಮೇಲೆ ಸರ್ ಯಾವ ರೀತಿ ಹಿಡಿದು ತಮ್ಮ ರಾಜಕೀಯ ಜೀವನ? ಬಂದ್ಮೇಲೆ ಕೆಲವೊಂದು ಸಲ ಕಷ್ಟಗಳು ಬರ್ತಾವ, ಸುಖಗಳನ್ನು ಬರ್ತಾವ, ಎಲ್ಲಾನು ಅನುಸರಿಸ್ಕೋಬೇಕು. ಒಳ್ಳೆದನ್ನ ಅಷ್ಟ ಸೇವಿಸ್ಕೋಬೇಕು, ಕೆಟ್ಟದ್ದನ್ನೇ ಬಿಡಬೇಕಂತ. ಈಗ ರಾಜಕೀಯಕ್ಕೆ ಬಂದಿಂದ ಕೆಲವು ಅಡೆತಡೆಗಳು ಬಹಳ ಬರ್ತಿತ್ತು. ಇವತ್ತು ಗೊತ್ತಿರ್ಗಲ್ಲ ಪಾಪ ಜನರಿಗೆ, ಇವತ್ತಿದ್ ಗಟ್ಟಿಯಾಗಿ ಮಾಡ್ಕೊಂಡ್ ಬರ್ಬೇಕು. ಅದನ್ನ ಮಾಡ್ಬೇಕಾದ್ರೆ ಏನೇನು ಬೇಕು, ಪಂಚಾಯತ್ ಠರಾವ್ ಮಾಡಿಸ್ಬೇಕು, ಏನ್ ಅಪ್ರೂವ್ ತಗೋಬೇಕು, ಎಲ್ಲ ಇರ್ತಾವ. ಇವತ್ತ ಅಂದ್ರೆ ಯಾವುದು ಹಂಗಾಗಿ ಅವೆಲ್ಲ ಅಪ್ರೂವ್ ಮಾಡ್ಕೊಂಡೆ ಕೆಲಸ ಮಾಡ್ಬೇಕು. ಅವ್ರು ಇವತ್ತು ಮಾಡಿದ್ರೆ ಯಾರಿಗೂ ಮಾಡಕ್ಕಾಗಲ್ಲ. ಅಪ್ರೂವ್ ಆಗಿಂದ ಪರ್ಮಿಷನ್ ಕೊಟ್ಟಿಂದ ಕೆಲಸ ಮಾಡ್ಬೇಕು. ಅಂತಿಂತಾವ್ ಕೆಲವೊಂದು ಇರ್ತಾವ. ಕೆಲವೊಂದು ಟೈಮ್ನೊಳಗೆ ಜನತಾಮಣಿ ಈಗ ಜನತಾಮಣಿ ದರ್ಶನಗಳು ಬಹಳ ಬಂದಿತ್ತು. ಒಂದು ಪಂಚಾಯತಿ ಒಳಗ 20 ಮನಿ ಬರ್ತಾವ. ಅದ್ರಾಗ 13-14 ಮಂದಿ ನಾವು ಮೆಂಬರ್ಸ್ ಇರ್ತೀವಿ. 13-14 ಮಂದಿ ಮೆಂಬರ್ಸ್ ಇರ್ತೀವಿ. ಅದ್ರಾಗ ಇದು ನಮ್ದು ಇದ್ರ ಮೇಲೆ ಕಾಸ್ಟ್ ಮೇಲೆ ಮನೆ ಹಂಚಿಕೆ ಮಾಡ್ತೀವಿ. ಎಸ್ಸರಿಗೆ ಇಷ್ಟು ಮೀಸಲು, ಎಸ್ಟಿಯರಿಗೆ ಇಷ್ಟು, ಅಲ್ಪಸಂಖ್ಯಾತರಿಗೆ ಇಷ್ಟು, ಟುವೆಗೆ ಇಷ್ಟು, ಅವು ಕೆಲವು ಇಷ್ಟು ಮನಿಗಳನ್ನ ಜನಸಂಖ್ಯೆ ಆಧಾರಗಳ ಮೇಲೆ ಈಗ SC ಮಂದಿ ಎಷ್ಟೈತಿ ಅವ್ರಿಗೆ ಇಷ್ಟ ಮನಿ ಕೊಡ್ಬೇಕು. ಅಂದ್ರೆ ಅವ್ರ ಎಷ್ಟು ಮನಿ SC ಕೊಟ್ಟಿಂದ ಅದು ಅಪ್ರೂವಲ್. ಒಂದ್ ಹೆಚ್ಚಿಗೆ ಮಾಡಿದ್ರು ಆಗುದಿಲ್ಲ ಅದು. ಯಾಕಂದ್ರೆ ಈ ಜನರಲ್ ಬಂದ್ಬಿಡ್ತಾರೆ. ನಮ್ಮ ಇಲ್ಲ ಜನರಲ್ ಕೊಡು SC ಕೊಟ್ಟಿರ್ತೀವಿ, ಕೆಲವೊಂದು ಆಗ್ತಿರ್ತಾವ. ಅವನು ತಿಳುವಳಿಕೆ ಬರೋ ಬಟನ ಸ್ವಲ್ಪ ಬರ್ತಾವ. ಸರಿ ಸರ್. ಸರಿ, ಇವಾಗ ತಾವು 2 ಬಾರಿ ಮೆಂಬರ್ ಆಗಿದ್ರಿ, ಮತ್ತೆ ತಮ್ಮ ಮನೆಯವರು ಕೂಡ ಸದಸ್ಯರಾಗಿದ್ರಿ, ಈಗ ತಮ್ಮ ವೈನಿಯವರು ಕೂಡ ಸದಸ್ಯರು. ಸರ್, ಇಷ್ಟು ವರ್ಷಗಳಲ್ಲಿ ಸರ್ ತಮಗೆ ತೃಪ್ತಿ ಆಗುವಂತ ಕೆಲಸ ಯಾವುದು ಸರ್ ತಾವು ಮಾಡಿರುವಂತದ್ದು? ನಾ ತೃಪ್ತಿಯಾಗಿ ಮಾಡಿರೋ ಕೆಲಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತ ಕೆಲಸ ಮಾತ್ರ ಅದು ಒಂದು ತೃಪ್ತಿ ನನಗೆ. ಅದೊಂದು ತಮ್ಮ ಮನಸ್ಸಿಗೆ ಒಂದು ತೃಪ್ತಿ ಆಗುವಂತ ಕೆಲಸ ಮಾಡಿದ್ವಿ ಸರ್. ಅದಕ್ಕೆ ಅದೇ ತಾವ ಶಿಕ್ಷಣ ಮಾಡ್ಲಿಕ್ಕೆ ಮಕ್ಕಳಿಗೆ ಸರ್ ಅದಕ್ಕೆ ಹಾಗೂ ಕೂಡ ಅಡೆತಡೆಗಳು ಏನೋ ತೊಂದರೆ ಬಂದಿರಬಹುದಲ್ಲ ಸರ್? ಆಗ ಬಂದಿರ್ತಾವೆ. ನಮ್ಮ ಹಿರಿಯರು ಮತ್ತು ಸಮಾಜದವರು ನಮಗ ಎಲ್ಲ ಅಧಿಕಾರಿಗಳನ್ನು ಅಷ್ಟ ನಮಗ್ ಒತ್ತನ್ನು ಕೊಟ್ಟು ಅಧಿಕಾರಿಗಳನ್ನು ನಮ್ಮನ್ನು ಬೆಂಬಲಿಸ್ಯಾರ. ಬೆಂಬಲಿಸಿ ಇಲ್ಲ ಇದು ಒಳ್ಳೇದಾಗತ್ತ. ಈ ಒಂದು ಲಾಸ್ಟ್ ರೋಣ ತಾಲೂಕಿಗೆ ಗಜೇಂದ್ರಗಡ ಜಿಲ್ಲಾಕ್ಕ ಲಾಸ್ಟ್ ತಾಂಡ ಇದು, ಲಾಸ್ಟ್ ಆ ಕಡೆ ಕೊಪ್ಪಳ ಜಿಲ್ಲಾ, ಈ ಕಡೆ ಗದಗ ಜಿಲ್ಲಾ ಲಾಸ್ಟ್. ಇದು ಏನಾದ್ರು ಒಂದ್ ಮಾಡ್ಬೇಕು. ಇಲ್ಲಿ ಯಾರು ಇಲ್ಲಿ ರೋಡ್ ಇದ್ದಿದ್ದಿಲ್ಲ, ಏನೇನು ಇಲ್ಲ, ಇಲ್ಲಿ ಕಗ್ರಾಸು ಅಂತ ಪರಿಸ್ಥಿತಿ ಒಳಗ ಈಗ ಸ್ವಲ್ಪ ಎಲ್ಲ ಬೇರೆ ದೇಶಕ್ಕೆ ಹೋಗಿ ದುಡ್ದು ಬರಕ್ ಹತ್ತಾರ. ನನಗೆ ಹೆಮ್ಮೆ ಅನ್ಸಕತ್ತೆ. ನಾವು ಮಾಡಿದ್ದ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ಈಗ ಗೋವಾಕ್ಕಾಗಲಿ, ಮಂಗಳೂರಾಗಲಿ, ಪುನಾ ಆಗಲಿ, ಬಾಂಬೆ ಆಗಲಿ, ಎಲ್ಲೆಲ್ಲೋ ಬೇರೆ ದೇಶಕ್ಕೆ ಹೋಗಿ ಬರುತ್ತಂತ ನಮ್ಮ ಕಡೆ ನಾವು ಮಾಡಿದ್ದಕ್ಕೂ ಬೇರೆ ದೇಶಕ್ಕೆ ಹೋಗಿ ಬರಾಕತ್ತಾರಲ್ಲ ಅನ್ನೋ ಭಾವನೆ ಅದು ಬಾರಿ. ಬೇರೆ ದೇಶ ಬೇರೆ ರಾಜ್ಯಗಳಿಗೆ ಬರಾಕತ್ತಾರ, ಕಲಿತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ತಾವು ವ್ಯವಸಾಯಗಳನ್ನ ಮಾಡಿ ಕೆಲಸಗಳನ್ನ ಮಾಡಿ ಬರ್ತಾ ಇದ್ದಾರೆ. ಸರಿ ಸರಿ ಸರ್, ಇವಾಗ ತಾವು ಹೇಳ್ತಾ ಇದ್ರಿ, ತಾವು ನಡೆದು ಬಂದ ಹಾದಿಗಳನ್ನ ಹೇಳಿದ್ರಿ, ತಮ್ಮ ಶಿಕ್ಷಣ ಬಗ್ಗೆ ಹೇಳಿದ್ರಿ. ಸರ್, ಇವಾಗ ಇಲ್ಲಿ ತಾವು ಇರುವಂತ ಊರಲ್ಲಿ ತಮ್ಮ ತಾಂಡದಲ್ಲಿ ಸರ್ ನೀರಿನ ವ್ಯವಸ್ಥೆ ಆಗಿರ್ಬಹುದು, ರೋಡ್ಗಳ ವ್ಯವಸ್ಥೆ ಸರ್ ಯಾವ ರೀತಿ ಇದೆ ಸರ್? ಇಲ್ಲೇ ಫಸ್ಟ್ ನೀರಿನ ವ್ಯವಸ್ಥೆ
ಜಗ್ಗ ಬೋರ್ ಇತ್ತು. ಓಕೆ ಜಗ್ಗ ಬೋರ್ ಅದು ಫಸ್ಟ್ ಬಿದ್ರು ಅವ್ರು ಬಂದಾಗ 2 ಜಗ್ಗ ಬೋರ್ ಹಾಕ್ಸಿದ್ವಿ. ಅಲ್ಲಿಂತ ಯಾವುದೋ ಒಂದು ಸ್ಕೀಮ್ ಬಂತು, ನೀರಿನ ಟ್ಯಾಂಕಿ ಅಂತ ಬಿಟ್ಟು ಆ ಟ್ಯಾಂಕಿ ಒಳಗ ಓಕೆ ನನ್ನ ಕೈಯಾಗ 3 ಕಡೆ ಟ್ಯಾಂಕ್ ಮಾಡಿ ನೀರ್ ಬಿಡಿಸಿದೆ. ಅಲ್ಲಿಂತ್ರ ಏನಾಯ್ತು, ಟ್ಯಾಂಕಿಗೆ ನೀರ್ ಜನಸಂಖ್ಯೆ ಹೆಂಗೆ ಹೆಚ್ಚಾಗಕತ್ತಿದ್ವೋ ನೀರಿನ ವ್ಯವಸ್ಥೆ ಅಭಾವ ಆಗಕತ್ತಿ. ಅಭಾವ ಆದಾಗ ಮತ್ತೇನ್ ಮಾಡಿದೀವಿ ಅಂದ್ರೆ ಹೋದ್ ಸಲ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ನಾವು ಸುಮುಖ ಕುಂತ್ರೆ ಯಾವನು ಇಲ್ಲಿ ಶಾಸಕರು ಬಂದ್ರೆ ನಿನಗೆ ಏನೈತಿ ಏನಿಲ್ಲ, ಕೆಲಸ ಮಾಡ್ಕೊಡ್ತೀನಿ ತಗೋಂತ ಅವನು ಸರ್ ನಮ್ಗೆ ಎಷ್ಟು ಶಿಶಿ ಬೇಕು, ಇದು ಟ್ಯಾಂಕ್ ಆಗಿಲ್ಲ, ದೊಡ್ಡ ಟ್ಯಾಂಕ್ ಆಗಿಲ್ಲ, ಹಿಂಗ್ ಕೆಲವೊಂದು ಅದಾವ ಸರ್, ಹಿಂಗೆಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗಿಗೆ JJMಗೆ 27 ಲಕ್ಷ ರೂಪಾಯಿ ಅದು ಆಯ್ತು. ಇಲ್ಲಿಂತ್ರ ಪೈಪ್ ಲೈನ್ ಮತ್ತು ಅಲ್ಲಿ ಅಂದ್ರೆ ಟ್ಯಾಂಕಿ ಬೇರೆ ಟ್ಯಾಂಕಿ ಮಾಡಿಸ್ಬೇಕಾದ್ರೆ ಅದೊಂದು 27-30 ಲಕ್ಷ ಅವ್ರ. ಅದೇ ಒಂದು ವರ್ಷ 1 ಕೋಟಿ ರೂಪಾಯಿ ಅನುದಾನ ನಮ್ ತಂಡಕ್ಕನ ಹಾಕಿದ್ರು. 1 ಕೋಟಿ ರೂಪಾಯಿ ಶಿಶಿ ರಸ್ತೆ, JJM ಮಿಷನ್, ಕುಡಿಯ ನೀರಿನ ವ್ಯವಸ್ಥೆ, ಶಿವಲಾಲ್ ಸಮುದಾಯ ಭವನ, ಶಾಲೆ ಮತ್ತು ಸುಣ್ಣ ಬಣ್ಣ, ಅಂಗನವಾಡಿಗೆ ಕ್ರೀಡಾಪಟುಗಳು, ಅಂಗನವಾಡಿಗೆ ಮತ್ತೆ ಏನ್ ಮಾಡಿಸಿದ್ವಿ ಈ ಗ್ರಾನೈಟ್ ಹೊಲಿಸಿದ್ವಿ, ಅದನ್ನ ಸತೆ ಮಾಡಿಸಿದ್ವಿ. ಬಟ್ 1 ಕೋಟಿ ರೂಪಾಯಿ 1 ವರ್ಷದಲ್ಲಿ 1 ಕೋಟಿ ರೂಪಾಯಿ ಅಷ್ಟು ಅವಂತ ಕೆಲಸನೂ ಆಗ್ಯಾವ, ಅಭಿವೃದ್ಧಿನೇ ಆಗ್ಯಾವ. ಹಂಗ ನಾವು ಎಲ್ಲರೂ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯ ಮಾಡೋದು ತಪ್ಪಲ್ಲ, ರಾಜಕೀಯ ಮಾಡ್ಬೋದು, ಆದ್ರ ಜನರಿಗೋಸ್ಕರ ಸಮಾಜ ಹೇಳೋದಗೋಸ್ಕರ ಮಾಡಿದ್ರೆ ಅದು ಎಲ್ಲರಿಗೂ ಒಳ್ಳೇದು. ಎಲ್ಲರಿಗೂ ರಾಜಕೀಯ ಮಾಡುವಂತ ಮುಂಬರುವಂತ ಅವ್ರಿಗೂ ಒಳ್ಳೇದು, ಅವ್ರಿಗೆ ನಮಗೂ ಜನರಿಗೂ ಕೂಡ ಒಳ್ಳೇದು. ಸರಿ ಸರ್. ಸರಿ, ಇವಾಗ ಮತ್ತೆ ಈಗ ತಾವು ಹೇಳ್ತಾ ಇದ್ರಿ, ತಾವು ಚುನಾವಣೆ ಬಗ್ಗೆ ಹೇಳ್ತಾ ಇದ್ರಿ. ಸರಿ, ಈಗ ಮತ್ತೆ ತಾವು ಚುನಾವಣೆ ಬಂತು, ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ. ಸರಿ, ಗ್ರಾಮ ಪಂಚಾಯತಿ ಚುನಾವಣೆ ನಾವು ಜನರ ಬಾಯಿಂದ ಸರ್ವೆ ಮಾಡಿರ್ಬೇಕು, ನಾವು ಗ್ರೌಂಡ್ ರಿಪೋರ್ಟ್ ಮಾಡಿರೋ ಪ್ರಕಾರ ಸರ್ ಮತ್ತೆ ಜನರ ಬಾಯಿಂದ ತಮ್ಮ ಹೆಸರು ಕೇಳಿ ಬರ್ತಾ ಇದೆ, ಇವ್ರ ಮನೆಯಲ್ಲಿ ನಿಂತ್ರಿ ಮತ್ತೆ ನಾವು ಆಯ್ಕೆ ಮಾಡಿ ಕೊಡ್ತೀವಿ, ಮತ್ತೆ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ. ಸರ್, ಈಗ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ತಾವಾಗಿರ್ಬೋದು, ತಮ್ಮ ಮನೆಯವರಾಗಿರ್ಬೋದು, ತಮ್ಮ ರಿಲೇಷನ್ ಸ್ಪರ್ಧೆ ಮಾಡಬಹುದಾ ಸರ್? ಮತ್ತೆ ಅದು ನಮ್ಮ ರಿಲೇಷನ್ ಅಲ್ಲಿ ಹೇಳ್ಬೇಕಾದ್ರೆ ಆಗುದಿಲ್ಲ ಸರ್. ಇಡೀ ಪ್ರತಿಯೊಂದು ಮನೆಯಲ್ಲಿ ನಾವು ಕೂತು ಇಡೀ ಸಮಾಜದ ಸರ್ವೆ ಮಾಡ್ತಾರೆ, ಇಡೀ ನಮ್ಮ ಸಮಾಜ ಬಂದವರು ಸರ್ವೆ ಮಾಡಿ ಇಂತಾರ ನಿಂದ್ರಿಸಿದ್ರೆ ಇವ ಸೂಕ್ತ, ಇವ ನಮ್ಮೂರಿಗೆ ಒಂದು ಏನಾರು ಕೆಲಸ ಮಾಡ್ತಾನನ್ನೋ ಅಭಿಪ್ರಾಯ ಪಂಚರಲ್ಲಿ ಕುಡಿ ಅವ್ರ ಅನಿಸಿಕೆ ಬಂದ ಇಂಥವ್ ನಾಮಿನೇಷನ್ ಮಾಡ್ರಿ, ಅವನಿಗೆ ನಾವು ನಾನು ಮಾಡ್ಬೋದು, ನಿಮ್ಮನ್ನು ಮಾಡ್ಬೋದು, ಅವ್ರು ಮಾಡ್ಬೋದು, ಅವ್ರು ಮಾಡ್ಬೋದು. ದೈವ ಏನು ನಮ್ಮ ಒಂದು ಸಮಾಜದ ತೀರ್ಪೇನಾಗತ್ತ ಅವರೇ ನಿಂದಿರ್ಬೇಕಂತ ಒಂದು ತೀರ್ಪೇನಾಗತ್ತ ಆ ತೀರ್ಪಿನ ಪ್ರಕಾರ ಹೋಗ್ಬೇಕು. ದೈವವೇ ದೇವರು, ದೈವದ ಮೇಲೆ ತಮ್ಮ ಅಭಿಪ್ರಾಯ. ಸರಿ, ಕೊನೆಯದಾಗಿ ಸರಿ ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ ಸರ್, ದೇವೇಂದ್ರಪ್ಪ ಚವ್ಹಾಣ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇವರು ಓನ್ಲಿ ಮತ್ತೆ ನಮ್ಮ ತಾಂಡಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ನಮ್ಮ ಪಂಚಾಯತಿಗೆ ಮಾತ್ರ ಸೀಮಿತ, ಅವರು ತಾಲೂಕದಲ್ಲಿ ಇವ್ರು ಇರಬೇಕು, ತಾಲೂಕು ಇದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋಂತ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸರ್, ಇದರಿಂದ ಸರ್ ಯಾಕೆ ಸರ್ ತಮ್ಮ ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ಏನೇ ಹೆಸರು ಜನರು ಅಭಿಪ್ರಾಯ ನೋಡ್ಕೊಳ್ತಾರೆ, ಕೆಲಸ ಹೆಂಗ್ ಮಾಡ್ತಿರ್ತಾವ ಕೇಳ್ಕೊಂತಿರ್ತಾರ. ಈಗ ಜನರು ಹೆಂಗ ಕೇಳ್ಕೊಂತಾರ, ಒಬ್ಬ ದೇಶದ ಪ್ರಧಾನಮಂತ್ರಿ ಛಾಯಾ ಮಾರುವ ಒಬ್ಬ ದೇಶನ ಆಳ್ತಾರೆ. ಹಂಗ ಈಗ ನಮ್ಮ ಈ ಪಕ್ಕದ ಗ್ರಾಮದ ಒಳ್ಳೆ ವ್ಯಕ್ತಿಯಪ್ಪ, ಈಗ ನಾವೊಬ್ಬ ಬಯಲ ಎಲ್ಲರೂ ಅಂದಿರ್ಬೇಕು, ಆ ಪ್ರಕಾರ ಅಂದ್ರೆ ಅವ್ರು ತಿಳ್ಕೊಂಡು ಅವು ನಿಂದ್ರಕ್ ಅಡ್ಡಿ ಇಲ್ಲ, ಸೂಕ್ತದ ಅಂತ ಹೇಳ್ತಿರ್ತಾರೆ. ಅದಕ್ಕ ಪಕ್ಷ ಬಂದಾಗ ತಾಲೂಕು ಅಧ್ಯಕ್ಷರು ಅಥವಾ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಏನ್ ಅವರ ಅಭಿಪ್ರಾಯನ ಕೊಟ್ಟ ಎಷ್ಟು ಸಂಗ್ರಹ ಮಾಡಿ ಒಟ್ಟ 10 ಮಂದಿ 12 ಮಂದಿ ಹೆಸರನ್ನ ತಗೊಂಡಿರ್ತಾರ ಅವ್ರು. ಅದರಲ್ಲಿ ಯಾರ ಸೂಕ್ತ, ದೇವೇಂದ್ರಪ್ಪ ಸೂಕ್ತನೋ, ಭೀಮಪ್ಪ ಸೂಕ್ತನೋ, ಕಲ್ಲಪ್ಪ ಸೂಕ್ತನೋ, ಇವ್ರು ಯಾರ ಹೆಸರು ಬರುತ್ತೆ ಅದು ಒಂದು ಸಮಿತಿ ಮಾಡಿ ಆ ನಿರ್ಧಾರವಾಗಿ ಯಾವುದೇ ಪಕ್ಷದಲ್ಲಿ ಆ ಒಂದು ತಗೊಂಡು ವ್ಯಕ್ತಿ ನೋಡ್ತಾನ, ನಮ್ಮ ಪಕ್ಷವನ್ನು ಬೆಳೆಸ್ತಾನ ಅಥವಾ ನಮ್ಮ ಪಕ್ಷದಿಂದ ಇವ್ರಿಗೆ ಕೀರ್ತಿ ಬರ್ತಾನ ಅಂತ ಟಿಕೆಟ್ ಕೊಡ ಮುಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಿಪಾರ್ಮ್ ಕೊಡಕ್ ಅವ್ರಿಗೆ ಮಾಡ್ತಾರೆ.
ಈಗ ತಾವು ಸಹಿತ ಪಕ್ಷದ ನಿರ್ಧಾರದ ಮೇಲೆ ತಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ಸರಿ ಸರ್, ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ತೆ. ನಮಸ್ತೆ.